ನಮಸ್ತೆ, ನನ್ನ ಹೆಸರು ರವಿಚಂದ್ರ ಅಂತ ಹೇಳಿ. ಹೊರನಹಳ್ಳಿ ಗ್ರಾಮದಲ್ಲಿ 1 ಎಕರೆ ಆಗ್ಲ ಮಾಡಿದೀವಿ. ಇದು ಆಗ್ಲ ಹೆಂಗೆ ಅಂದ್ರೆ ಸ್ಟಾರ್ಟಿಂಗ್ ಬೆಡ್ ಪ್ರಿಪ್ರೇಷನ್ ಅಂದ್ರೆ ನಾವು ಕ್ಲೀನಾಗಿ ಉಕ್ಕೆ ಹೊಡ್ಸಿ 5 ಹೊಡ್ಸಿ 2 ಉಕ್ಕೆ 1 ಉಕ್ಕೆ ರೋಟ್ ಹೊಡ್ಸಿ ಬೆಡ್ ಮಾಡಿಸ್ತೀವಿ. ನಾವು ಯಾಕೆಂದ್ರೆ ಇದು ಬೆಡ್ ಪ್ರಿಪ್ರೇಷನ್ ಏನ್ ಮಾಡ್ತೀವಿ ಅಂದ್ರೆ ನಾವು ಆಗ್ಲಿ ಯಾವ್ದೇ ತರಕಾರಿ ಬೆಳೆ ಯಾವ್ದು ಮಾಡಿದ್ರು ನಾವು ಮಲ್ಚಿಂಗ್ ಹೋಗ್ತೀವಿ. ಮಲ್ಚಿಂಗ್ ಪ್ಲಸ್ ಡ್ರಿಪ್ ಹೋಗ್ತೀವಿ. ನಾವು ಓಪನ್ ಫೀಲ್ಡಿಂಗ್ ಮಾಡಲ್ಲ, ಯಾಕೆಂದ್ರೆ ಕ್ವಾಲಿಟಿ ಕಡಿಮೆ ಆಗುತ್ತೆ. ಕ್ವಾಲಿಟಿ ಕಡಿಮೆ ಆಗುತ್ತೆ ಒಂದು. ಆಮೇಲೆ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಇವತ್ತಿನ ಕರೆಂಟ್ ಅಲ್ಲಿ ನಾವು ನೀರೇ ಕೊಡಕ್ಕಾಗಲ್ಲ ಬೆಳೆಗಳಿಗೆ. ಡ್ರಿಪ್ ಮಾಡಿದ್ರೆ ಸ್ವಲ್ಪ ಎಲ್ಲಾ ಬೆಳೆಗಳಿಗೂ ಮೇಂಟೈನ್ ಮಾಡ್ಬೋದು. ಹಂಗಾಗಿ ನಾವು ಡ್ರಿಪ್ ಮತ್ತೆ ಮಲ್ಚಿಂಗ್ ನ ಸೆಲೆಕ್ಟ್ ಮಾಡ್ತೀವಿ ಬೆಡ್ ಪ್ರಿಪ್ರೇಷನ್ ಅಲ್ಲಿ. ಆಮೇಲೆ ಬೆಡ್ ಹಾಕೋದ್ರಿಂದ ಏನೇನು ಪ್ರಯೋಜನ ಅಂದ್ರೆ, ಬೆಡ್ ಪ್ರಿಪ್ರೇಷನ್ ಮಾಡಿ ಮಲ್ಚಿಂಗ್ ಹಾಕೋದ್ರಿಂದ ಏನ್ ಪ್ರಯೋಜನ ಅಂದ್ರೆ, ಒಂದು ವೀಟ್ ಕಂಟ್ರೋಲ್ ಮಾಡ್ಬೋದು, ಕಳೆ ಕಂಟ್ರೋಲ್ ಮಾಡ್ಬೋದು, ನ್ಯೂಟ್ರಿಯೆಂಟ್ ಲಾಸು. ಈಗ ನಾವು ಗೊಬ್ಬರನ ಡೈರೆಕ್ಟ್ ಆಗಿ ಬೇರ್ಗೆ ಕೊಡ್ಬೋದು ವಾಟರ್ ಸಾಲ್ಯುಬಲ್ ಮುಖಾಂತರ. ಹಂಗಾಗಿ ನಾವು ಮಲ್ಚಿಂಗ್ ಪ್ಲಸ್ ಡ್ರಿಪ್ ನ ಸೆಲೆಕ್ಟ್ ಮಾಡ್ತೀವಿ. ನಾವು ಇಲ್ಲಿ ಹಾಕಿರೋ ಬೆಳೆ ಯಾವ್ದು ಅಂದ್ರೆ ಆಗ್ಲದಲ್ಲಿ ಐಬೇಜ್ ಅವ್ರದ್ದು ದಕ್ಷಿ ಅಂತ ತಳಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು ಇಲ್ಲಿ ಒಂದೊಂದು ಕಾಯಿ ಕಾಲ್ ಕೆಜಿ ಮೇಲ್ ಬರುತ್ತೆ. ಇದಾಗ್ಲೇ 4ನೇ ಕುಯ್ಲು. ನಾವೀಗ 4ನೇ ಕುಯ್ಲು ಕುಯ್ಬೇಕು. ಆಗ್ಲೇ 3 ಕುಯ್ಲು ಕುಯ್ದಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ. 1 ಎಕರೆಗೆ ಒಂದು 12 ಪ್ಯಾಕೆಟ್ ನಾವು ಹಾಕ್ತಿವಿ. ಬೆಡ್ಡಿಂದ ಬೆಡ್ ನಾವು ಒಂದು 5ರಿಂದ 5.5 ಅಡಿ 6 ಅಡಿ ಗಂಟೆ ಇರ್ತೀವಿ ಸ್ಪೇಸಿಂಗು. ಆಮೇಲೆ ಈ ತರ ದಾರ ಹಾಕ್ತಿವಿ. ಈ ಸಲ ಸ್ವಲ್ಪ ದಾರ ಹಾಕೋದ್ ಲೇಟ್ ಆಯ್ತು, ಇನ್ನೂ ಚೆನ್ನಾಗಿ ದಾರ ಹಾಕ್ತಿದ್ವಿ. ನಾವು ಬೇಸಿಗೆ ಅಲ್ವಾ ಅಂದ್ಬಿಟ್ಟು ಬೇಡ ಅನ್ಕೊಂಡು ಸುಮ್ಮನಿದ್ದೆ. ಆಮೇಲೆ ಮತ್ತೆ ಗಿಡ ಚೆನ್ನಾದ್ಮೇಲೆ ಮತ್ತೆ ದಾರ ಹಾಕ್ಸ್ವಿ. ಹಂಗಾಗಿ ಸ್ವಲ್ಪ ದಾರ ಚೆನ್ನಾಗಿ ಹಾಕಿಲ್ಲ, ನಾವು ಇನ್ನೂ ಹೈಟಾಗಿ ಮಾಡ್ತೀವಿ ದಾರನ. ತುಂಬಾ ಚೆನ್ನಾಗಿದೆ ಬೆಳೆ ಮಾತ್ರ. ನಾವು ಯಾವ್ದೇ ಬೆಳೆಯಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಮೈನ್ ಬೆಡ್ ಪ್ರಿಪ್ರೇಷನ್ ಅಂದ್ರೆ ನಮ್ ಮುಖ್ಯ ಏನಂದ್ರೆ ಭೂಮಿನ ಹೆಂಗ್ ತಯಾರು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಬೆಳೆ ನಾವು ಸಕ್ಸಸ್ ಆಗ್ಬೇಕಂದ್ರೆ ನಾವು ಈಗ ಬೆಡ್ ಹೊಡಿಸ್ತೀವಿ. ಬೆಡ್ ಮಾಡಿದ್ಮೇಲೆ ಅದಕ್ಕೆ ನಾವು ಗೊಬ್ಬರನ ಫಿಲ್ ಮಾಡ್ತೀವಿ. ಗೊಬ್ಬರ ಇನ್ ದ ಸೆನ್ಸ್ ನಾವು ಬೆಡ್ ಪ್ರಿಪ್ರೇಷನ್ ಬೆಡ್ ಫಿಲ್ಲಿಂಗೇ ಮಾಡ್ಬಿಡ್ತೀವಿ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ರಾಲಿಗೋಲ್ಡ್ ವ್ಯಾಮು ಇದೆಲ್ಲ ಹಾಕೊಂಡು ಬೆಡ್ ಪ್ರಿಪ್ರೇಷನ್ ಕ್ಲೀನ್ ಆಗಿ ಮಾಡ್ಕೊಂತೀವಿ. ಇದಾದ್ಮೇಲೆ ನಾವು ಬೆಡ್ಡಿಂದ ಬೆಡ್ ಸ್ಪೇಸಿಂಗ್ ಒಂದ್ 5 ಅಡಿ ಅಂತರ ಕೊಟ್ಟಿದೀವಿ. 5-6 ಅಡಿ ಕೊಡ್ತೀವಿ. ತೆಂಗಿನ ಸಸಿ ಒಳಗೆ ಮಾಡೋದ್ರಿಂದ ತೆಂಗಿನ ಸಸಿ ಎಲ್ಲಿ ಬರುತ್ತೆ ಅದ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂತೀವಿ. ಬೆಡ್ ವಿಡ್ತ್ ಬಂದ್ಬಿಟ್ಟು ನಾವು ಟಾಪ್ ವಿಡ್ತ್ ಬಂದು 1.5 ಇಂದ 2 ಫೀಟ್ ಬರುತ್ತೆ. ನಾವು ಮಲ್ಚಿಂಗ್ ವಿಡ್ತ್ ಬಂದು ಪೇಪರ್ ಬಂದು 3 ಫೀಟ್ ಹಾಕ್ತಿವಿ. ಸ್ಪೇಸಿಂಗ್ ಬಂದು ಗಿಡದಿಂದ ಗಿಡದಾಗೆ 1.5 ಅಡಿ 2 ಅಡಿ ಇಡ್ತೀವಿ. ಒಂದು ಬೀಜಕ್ಕೂ 1.5 ಅಡಿ 2 ಅಡಿ ಇಡ್ತೀವಿ. ಇಲ್ಲಿ ನೋಡಿ ಸ್ವಲ್ಪ ನಾವು ದಾರ ಹಾಕೋದ್ ಲೇಟ್ ಆಗ್ಲಿಂದ ಸ್ವಲ್ಪ ಲೂಸ್ ಆಗ್ಬಿಡ್ತಿದ್ದು. ದಡಿ ಎಲ್ಲ ಹೊಡ್ಸೋದು ಸ್ವಲ್ಪ ಲೇಟ್ ಆಯ್ತು, ಹಂಗಾಗಿ ಲೂಸ್ ಆಗ್ಬಿಡ್ತು, ಸ್ವಲ್ಪ ಕೆಳಗೆ ಬಂದಿದೆ. ಬಹಳ ಚೆನ್ನಾಗಿ ಬಂದಿದೆ ಬೆಳೆ ಮಾತ್ರ. ಐವೇಜ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ದಕ್ಷಿ ಅಂತ ತಳಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಗೊಬ್ಬರನ 90 ಕೊಟ್ಟಿದ್ವಿ. ಆಮೇಲೆ ಸ್ವಲ್ಪ ಅದು ಫ್ಲವರಿಂಗ್ ಸ್ಟೇಜ್ ಬಂದ್ಮೇಲೆ 1261 ಎಲ್ಲ ಯೂಸ್ ಮಾಡ್ತಾ ಇದೀನಿ. ಈಗ 13045 ಮತ್ತೆ ಪೊಟ್ಯಾಷಿಯಂ ಶೆನೆಟ್ ಅಂತ ಬರುತ್ತೆ, ಅದು ಪ್ಲಸ್ CN ಬೋರಾನ್ ಸೆಂಟ್ರಲ್ ಮೆಗ್ನೀಷಿಯಂ ಕೊಡ್ತೀನಿ. ಇಷ್ಟು ಗೊಬ್ಬರ ಈಗ ಕಂಟಿನ್ಯೂಸ್ ಆಗಿ ಆಲ್ಟರ್ನೇಟಿವ್ CN ಬೋರಾನ್ ಕೊಡ್ತೀನಿ, ಪ್ಲಸ್ ಅದ್ರ ಜೊತೆ 13045 ಕೊಡ್ತೀನಿ. ಅದ್ರ ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟ್ ಕೊಡ್ತಾ ಇದೀನಿ. ಆಮೇಲೆ ಸೆಂಟ್ರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಸ್ವಲ್ಪ ಕೊಡ್ತೀನಿ ಡ್ರಿಪ್ ಅಲ್ಲಿ. ನಮ್ದು ಸರ್ಪ್ಲಸ್ ಇದೆ, ಅದ್ ಬಿಟ್ರೆ ನಮ್ದು DF ಇದೆ IMT ಅವ್ರದ್ದು, ಅದೆಲ್ಲ ಕೊಡ್ತಾ ಇದ್ದೀನಿ. ಸೆಂಟ್ರಲ್ಲಿ ವೀಕ್ಲಿ ಇಲ್ಲ 15 days ಒನ್ಸ್ ಕೊಡ್ತೀನಿ ಸರ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಈ ಆಗ್ಲದಲ್ಲಿ ಮೇಜರ್ ಡಿಸೀಸ್ ಅಂದ್ರೆ ಡೌನಿ. ಈಗ ನೋಡಿ ಇಲ್ಲಿ ಮೊನ್ನೆ ಸ್ಪ್ರೇ ಮಾಡಿದೀನಿ ಡೌನಿಗೆ. ಸ್ವಲ್ಪ ಕಂಟ್ರೋಲ್ ಆಗಿದೆ, ಮೇಲ್ಕೆಲ್ಲ ಹೋಗಿಲ್ಲ. ಈಗ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದೆಲ್ಲ ಈ ತರ ಆಗಿದೆ, ಹಳದಿ ಅಂದ್ರೆ ಕ್ಲಿಯರ್ ಆಗಿದೆ ಅದು. ಈ ಮೇಲ್ಗಡೆ ಏನಿಲ್ಲ ಡೌನಿ. ಮೇಜರ್ ಬರೋದು ಡೌನಿಗೆ ಒಂದು ಸ್ಪ್ರೇ ಮಾಡ್ಕೊಂತ ಇರ್ಬೇಕು ಅವಾಗ ನೋಡ್ಕೊಂಡು. ಮತ್ತೆ ಸಕಿಂಗ್ ಪೆಸ್ಟ್ ಇಂದ ಈಗ ತೆಂಗಿನ ತೋಟದೊಳಗಡೆ ಹಾಕಿದ್ರಿಂದ ವೈಟ್ ಫ್ಲೈಸ್ ಕಾಟ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ. ನಾವು ಅದಕ್ಕೆ ವೈಟ್ ಫ್ಲೈಸ್ಗೂ ಜೊತೆಲಿ ಮಾಡ್ಕೊಂತ ಇರ್ತೀನಿ, ಮತ್ತು ಆ ಟ್ರೀಸ್ಗೂ ಹೊಡಿತಾ ಇರ್ತೀನಿ ಅವಾಗ ಸ್ಪ್ರೇನ. ಬಟ್ ಸಕಿಂಗ್ ಪೆಸ್ಟ್ ಪ್ಲಸ್ ಡೌನಿ ಇದೊಂದ್ 2 ಕಂಟ್ರೋಲ್ ಮಾಡ್ಕೊಂಡ್ರೆ ಇದನ್ನ ಆರಾಮಾಗಿ ಬೆಳಿಬೋದು. ಆಗ್ಲೇ ಏನು ದೊಡ್ಡ ಬೆಳೆ ಅಲ್ಲ. ಆಮೇಲೆ ಊಜಿ ಕಾಟ ಇರುತ್ತೆ ಸ್ವಲ್ಪ. ಊಜಿಗೆ ಪೇಪರು ಮತ್ತೆ ಟ್ರಾಪ್ಸ್ ಹಾಕಬೇಕು. ಒಂದ್ ಎಕರೆಗೆ ಒಂದು 10ರಿಂದ 12 ಟ್ರಾಪ್ಸ್ ಹಾಕೊಂಡ್ರೆ ಸಾಕು. ಊಜಿ ಪೇಪರ್ಗಳನ್ನ ಸ್ವಲ್ಪ ಹಾಕೊಬೇಕು, ಯೂಸ್ ಮಾಡಬೇಕು ಸಕಿಂಗ್ ಪೆಸ್ಟ್ ಕಂಟ್ರೋಲ್ ಮಾಡ್ಲಿಕ್ಕೆ. ಬಟ್ ಊಜಿ ಒಂದು ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಕಾಯಿ ಡ್ಯಾಮೇಜ್ ತುಂಬಾ ಬರುತ್ತೆ ಊಜಿ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ. ಈ ವೆರೈಟಿಯಲ್ಲಿ ಏನಂದ್ರೆ ಶೈನಿಂಗ್ ಇದೆ ತುಂಬಾ ಚೆನ್ನಾಗಿ ಕಾಯಿ, ಆಮೇಲೆ ಲೆಂತ್ ಬರುತ್ತೆ. ಆಮೇಲೆ ಸ್ವಲ್ಪ ಬಲ್ತ್ರುನು ಅಂತ ಏನ್ ಬಲ್ತಿದೆ ಅನ್ನಂಗ್ ಕಾಣಿಸಲ್ಲ. ತುಂಬಾ ಲೆಂತ್ ನೋಡಿ ಸರ್ ಎಷ್ಟಿದೆ, ಒಂದೊಂದ್ ಕಾಯಿ ಒಳ್ಳೆ ಲೆಂತ್ ಇದೆ, ತುಂಬಾ ಲೆಂತ್ ಬರುತ್ತೆ. ಆಮೇಲೆ ಕಡಿಮೆ ಅಂದ್ರೂ ಇದು ಒಂದೊಂದ್ ಕಾಯಿ 300ರಿಂದ 400 ಗ್ರಾಮ್ ಬರುತ್ತೆ. ಇದು ಒಂದೊಂದ್ ಕಾಯಿ ಸೈಜು ಚೆನ್ನಾಗಿ ಬಂದಿದೆ, ಬೇರೆ ತರ ಶಾರ್ಟು ಬಂದಿಲ್ಲ, ಲೆಂತ್ ಇದೆ, ಸೈಜ್ ಇದೆ, ಎಲ್ಲ ಇದೆ. ಒಂದ್ ಕಾಯಿ 400ರಿಂದ 500 ಗ್ರಾಮ್ ಗಂಟನು ಬರುತ್ತೆ ಒಂದೊಂದ್ ಕಾಯಿ. ತುಂಬಾ ಚೆನ್ನಾಗಿದೆ. 3 ಕುಯ್ಲ್ ಕುಯ್ದಿದ್ದೀನಿ ಸರ್. 3 ಕುಯ್ಲ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 3-3.5 ಟನ್ ಕುಯ್ದಿದ್ದೀನಿ ಕಾಯಿನ.
ಇನ್ನು ನಾನು ಒಂದು 10 ರಿಂದ 15 ಕೊಯ್ಲು ಕುಯ್ಬೋದು, ಇನ್ನು ಜಾಸ್ತಿ ಕುಯ್ತೀನಿ. ನಮ್ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ಇದು. ಯಾಕೆಂದ್ರೆ ನಾವು ಕ್ಲೀನಾಗಿ ಸ್ಪ್ರೇ ಮಾಡ್ಕೊಂಡು ಗೊಬ್ಬರಗಳನ್ನ ಕೊಟ್ಕೊಂಡ್ರೆ ಇನ್ನೂ ಜಾಸ್ತಿ ಕಟಿಂಗ್ಸ್ ಬರುತ್ತೆ. ನಮ್ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದ್ ಏನಂದ್ರೆ ನಾವು ಒಂದೊಂದು ಕೊಯ್ಲಿಗೂ ಒಂದೊಂದುವರೆ ಟನ್ ಕಾಯಿ ಕುಯ್ಬೋದು. ಈಗ ನಂದು ಇನ್ನು ಸ್ಯಾಂಪಲ್, ಈ ಸ್ಯಾಂಪಲ್ ಅನ್ನೇ 3 ಟನ್ ಕುಯ್ದೀನಿ. 3 ಕೊಯ್ಲಿಗೆ 3-3.5 ಟನ್ ಗಂಟ ಕುಯ್ದೀನಿ. ಈಗ ಕುಯ್ಬೇಕು ನೆಕ್ಸ್ಟ್. ಈಗ ಒಂದೊಂದ್ಸಲ ವೀಕ್ಲಿ 2 ಸಲ ಕುಯ್ಬೋದು. ಈಗ ಅಪ್ರಾಕ್ಸಿಮೇಟ್ಲಿ ನಾನು ಇನ್ನೂ 10 ಕೊಯ್ಲು ಅಂದ್ರೂ 1 ಟನ್ನೇ ಲೆಕ್ಕ ಹಾಕೊಂಡ್ರು 10 ರಿಂದ 15 ಟನ್ನು ಮಿನಿಮಮ್ ನಾನು ಹೇಳ್ತಿರೋದು. ಇನ್ನು 10 ಕೊಯ್ಲಲ್ಲ, ವೀಕ್ಲಿ ಒನ್ಸ್ ಟ್ವೈಸ್ ಅಂದ್ರೂ 2 ಕೊಯ್ಲು ಆಯ್ತು. ಇನ್ನು 4 ವಾರ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 3 ಮಂತ್ಸ್ ಗಂಟ ಅಂತಾನು ಕುಯ್ಲೇಬಹುದು. 100% ಕುಯ್ಬೋದು. 3 ಮಂತ್ಸ್ ಯಾವುದೇ ಸಂದೇಹ ಇಲ್ದಲೆ 3 ತಿಂಗಳು ಈ ಗಿಡನ ಮೇಂಟೈನ್ ಮಾಡ್ಬೋದು. ಈಗ 1 ಎಕರೆಗೆ ಪೇಪರ್ ಅಂದ್ರೆ ಒಂದು 2.5 ರೋಲ್ ಬೇಕಾಗುತ್ತೆ ಸರ್. 2.5 ರಿಂದ 3 ರೋಲ್ ಬೇಕಾಗುತ್ತೆ. ಅಂದ್ರೆ ನಮ್ ಸ್ಪೇಸಿಂಗ್ ದೂರ ಇದ್ರಿಂದ ನಮ್ಗೆ 2.5 ರೋಲಲ್ಲಿ ಆಗೋಗಿದೆ. ಒಂದ್ ರೋಲು ನೋನಿ ಅವ್ರದ್ದು ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ. ಅದು 3,000-3,200 ಗಂಟ ಇದೆ. ಒಂದು 6,000 ರೂಪಾಯಿ ನನ್ಗೆ ಪೇಪರಿಗೆ ಖರ್ಚು ಬಂದಿದೆ. ಡ್ರಿಪ್ ನಾವು ಸಬ್ಸಿಡಿಯಲ್ಲಿ ಮಾಡಿಸಿದ್ವಿ ಸರ್. ಒಂದ್ ಎಕರೆಗೆ ಸರ್ ಪೇಪರ್, ಬೀಜ ಎಲ್ಲದು ಸೇರಿದ್ರು ಒಂದು 6,000 ಪೇಪರು, 7,000ನೇ ತಗೊಳ್ಳಿ. ಡ್ರಿಪ್ ಸಬ್ಸಿಡಿ ಅದೊಂದು 5,000 ತಗೊಳ್ಳಿ. ಒಂದು 10,000 ಉಕ್ಕೆ ಗಿಕ್ಕೆ ಅದೊಂದು 10,000 ಎಲ್ಲ ಉಕ್ಕೆ ಬೆಡ್ ಗಿಡ್ 1 ಎಕರೆಗೆ 10,000. 10, 20, 25,000 ದಾರ ಕಟ್ಟಕ್ಕೆ, ದಾರದ್ದು ಬಿದ್ರೆಲ್ಲ ರಿಯೂಸ್ ಆಗುತ್ತೆ. ಅದೆಲ್ಲ ಖರ್ಚಿಗೆ ತಗೊಳಕ್ ಬರಲ್ಲ. ಈ ದಾರ ಗಿರ ಲೇಬರ್ದು ಒಂದ್ ಸ್ವಲ್ಪ ಖರ್ಚು ತಗೋಬೇಕು. ಅದು ಒಂದು 10-15,000 ತಗೊಂಡ್ರು ಒಂದು 40,000 ಖರ್ಚು ಮಾಡ್ಬೋದು ಸರ್. ನಾವು ಕಾಯಿ ಕುಯ್ಯೋ ಟೈಮಿಗೆ ಒಂದು 40,000 ಖರ್ಚು ಮಾಡಿರ್ತೀವಿ ನಾವು. ನಾನು ಒಂದೊಂದು ಕುಯ್ಯಲ್ಲಿ 1 ಟನ್ ತಗೊಂಡ್ರೆ 1 ಕೆಜಿಗೆ 30 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ನಾವ್ ಇನ್ನೊಂದ್ ಏನಾದ್ರು ಪೇಪರ್ ಹಾಕಿದ್ರೆ ವೀಡ್ಸ್ ಅಷ್ಟೊಂದು ಬರಲ್ವಲ್ಲ, ಕಳೆನ. ಹಂಗೂ ಸೆಂಟ್ರಲ್ಲಿ ಸ್ವಲ್ಪ ಯೂಸ್ ಮಾಡ್ತೀವಿ. ವೀಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಕಳೆನಾಶಕನ ಯೂಸ್ ಮಾಡಿದೀನಿ. ಹಂಗಾಗಿ ನನ್ ವೀಡ್ ಕಂಟ್ರೋಲ್ ಮಾಡೋದೆಲ್ಲ ಲೇಬರ್ ಖರ್ಚು ಅಷ್ಟೊಂದು ಬರಲ್ಲ. ದಾರ ಕಟ್ಟೋದು ಇವೇ ಸ್ವಲ್ಪ ಖರ್ಚು ಜಾಸ್ತಿ. ಈಗ 1 ಟನ್ನಿಗೆ ನಾನು 30,000 ಬಂತು ಅಂದ್ರೆ ನಾನು 40,000 ಖರ್ಚು ಮಾಡಿದೀನಿ ಅಂದ್ರೆ ಒಂದ್ ಕೊಯ್ಲು ನನ್ ದುಡ್ಡು ಬಂತು. ಒಂದು ಸ್ಪ್ರೇಗೆ 3,000 ಖರ್ಚು ಮಾಡ್ತೀನಿ. ನ್ಯೂಟ್ರಿಯನ್ ಗೊಬ್ಬರ ಏನು ಒಂದು ವಾರಕ್ಕೆ 1,000 ಅನ್ಕೊಳ್ಳಿ ಮ್ಯಾಕ್ಸಿಮಮ್. ಅಂದ್ರೆ ಗೊಬ್ಬರ ಕೊಡೋದು ನಾನು ಒಂದೇ 1,000ದ್ದು. ಒಂದು 3,000 ಸ್ಪ್ರೇ, 1,000 4,000. ನೀವು ವಾರ ಒಂದೊಂದು ಟನ್ ಕೂದ್ರು ನನಗೆ 30,000 ದುಡ್ಡು ಬರುತ್ತೆ. ನಾನು 5-6,000 ತೆಗೆದ್ರು 25,000 ದುಡ್ಡು ಉಳಿತೆ ಒಂದು ವಾರಕ್ಕೆ ಉಳಿಯೋದು ನಾನು ಹೇಳ್ತಿರೋದು. ಹಂಗಾಗಿ ಚೆನ್ನಾಗಿದೆ ಸರ್ ಬೆಳೆ. ಆಗ್ಲಿ ಗಿಡ ಆರಾಮಾಗಿ ಮಾಡ್ಬೋದು. ಯಾವುದೇ ಸಂದೇಹ ಇಲ್ದಲೆ ಧೈರ್ಯವಾಗಿ ಬೆಳಿಬೋದು ಎಲ್ಲಾರು ಆಗ್ಲಿ ಗಿಡ. ಮತ್ತೆ ಈಸಿ ಬೆಳೆನು ಅಂತ ಏನ್ ಟಫ್ ಬೆಳೆ ಅಲ್ಲ ಇದು. ಇಳುವರಿ ಬಂದ್ರೆ ನಾವು ಗಿಡನ ಚೆನ್ನಾಗಿ ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ರೆ ಇದ್ರಲ್ಲಿ ಯಾವುದೇ ಕಾರಣಕ್ಕೂ 1 ರೂಪಾಯಿ ಲಾಸ್ ಆಗಲ್ಲ ಸರ್. ನಾನು 15 ರೂಪಾಯಿ ಇದ್ದಾಗಲೂ ಬೆಳೆದಿದ್ದೀನಿ. ನನ್ಗೆ ಅವತ್ತೂ ಲಾಸ್ ಆಗಿಲ್ಲ. ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಸರ್, ಈ ಗೊಬ್ಬರ ಬೆಡ್ ಫಿಲ್ಲಿಂಗು, ಪೇಪರು, ಡ್ರಿಪ್ಪು ಎಲ್ಲ ಸೇರಿ ಅದೊಂದು 40,000. ನಾನು ಆ ಕಾಯಿ ಕುಯ್ಯಕ್ ಸ್ಟಾರ್ಟ್ ಆದಾಗ್ಲಿಂದ ನಾನು ಹೆಂಡು ಗಂಟ ಒಂದು 40,000ನೇ ಹಾಕೊಳ್ಳಿ ಸರ್. ಟೋಟಲ್ ಫರ್ಟಿಗೇಷನ್, ಸ್ಪ್ರೇ ಎಲ್ಲ ಸೇರಿ ಒಂದು 40,000-50,000ನೇ ಹಾಕೊಳ್ಳಿ. 1,00,000 ಖರ್ಚು ಮಾಡಿದೆ ಅನ್ಕೊಳ್ಳಿ ಸರ್. 30 ಕುಂಟೆ 1,00,000 ಖರ್ಚು ಮಾಡಿದ್ದೀನಿ. ನಾನು ಇದರಲ್ಲಿ ಒಂದು 20-25 ಟನ್ ಅಂತೂ ಕಾಯಿ ಕುಯ್ತೀನಿ. 25 ಟನ್ ಇಂಟು 30 ರೂಪಾಯಿ ಅಂದ್ರೆ 20 ರೂಪಾಯಿ ತಗೊಂಡ್ರು ಏನ್ ನನಗೆ ಲಾಸ್ ಆಗಲ್ಲ. ಇರ್ಲಿ 30 ರೂಪಾಯಿನೇ ತಗೊಂಡ್ರು 3-6 ಲಕ್ಷ ದುಡ್ಡು ಸಿಗುತ್ತೆ. ನಾನು ಮ್ಯಾಕ್ಸಿಮಮ್ ಅಂದ್ರೆ 1-1.5 ಲಕ್ಷ ಖರ್ಚು ಮಾಡ್ಬೋದು ಸರ್ ಅಷ್ಟೇ. ಅದಕ್ಕಿಂತ ನಾನು ಯಾವುದೇ ಕಾರಣಕ್ಕೂ ಖರ್ಚು ಮಾಡಲ್ಲ. 1.5 ಲಕ್ಷ ಬೇಕಾದ್ರೆ ಬರ್ದೇ ಕೊಟ್ಬಿಡ್ತೀನಿ. 1.5 ಲಕ್ಷದ ಮೇಲೆ ನಾವು ಖರ್ಚು ಮಾಡಲ್ಲ. ನನಗೆ 6 ಲಕ್ಷ ಆದಾಯ ಅಂದ್ರೆ ಎಷ್ಟು? 1.5 ಲಕ್ಷ ತೆಗೆದ್ರೆ ಇನ್ನು 4.5 ಲಕ್ಷ ನನಗೆ ಉಳಿತದೆ ಒಂದು 30 ಕುಂಟೆಗೆ ಇಷ್ಟು ಬೆಳೆಯಲ್ಲಿ.